ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿ ಟ್ರಾವೆಲಿಂಗ್ ಚಾನಲ್. ಫ್ರೆಂಡ್ಸ್, ಈ ದಿನ ನಾವು ಕೊಟ್ಟಿಯೂರಿನ ವೈಭೋಗದ ವೈಭವವನ್ನು ನೋಡೋಣ ಬನ್ನಿ. ಫ್ರೆಂಡ್ಸ್, ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂದರೆ, ಈ ಕೊಟ್ಟಿಯೂರಿಗೆ ಹೋಗಿ ನೀವು ದರ್ಶನ ಮಾಡೋದಕ್ಕೆ ಇನ್ನು ಕೇವಲ 11 ದಿನ ಮಾತ್ರ ಉಳಿದಿರುತ್ತೆ. ಏಕೆಂದರೆ ಈ ಕೊಟ್ಟಿಯೂರಲ್ಲಿ ವರ್ಷಕ್ಕೆ ಬರೀ 28 ದಿನ ಮಾತ್ರ ಈ ದೇವಾಲಯ ತೆರೆದಿರುತ್ತೆ. 28 ದಿನದಲ್ಲಿ ದರ್ಶನ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಮುಂದಿನ ವರ್ಷವೇ ನೀವು ಹೋಗಿ ದರ್ಶನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಾವು ಇವತ್ತು ಬೆಂಗಳೂರಿಂದ ಈ ಕೊಟ್ಟಿಯೂರುವರೆಗೂ ಯಾವ ರೀತಿ ಪ್ರಯಾಣ ಮಾಡೋದು, ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ನಾವು ಬೆಂಗಳೂರಿನಲ್ಲಿರುವ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಇಲ್ಲಿಂದ ನಮಗೆ ವಿರಾಜಪೇಟೆಗೆ ಅನೇಕ ಬಸ್ಗಳ ವ್ಯವಸ್ಥೆ ಇದೆ. ಈ ವಿರಾಜಪೇಟೆಗೆ ಒಂದು ವ್ಯಕ್ತಿಗೆ 297 ರೂಪಾಯಿ ಟಿಕೆಟ್ ತಗೊತಾರೆ. ಮಹಿಳೆಯರಿಗೆ ಫ್ರೀ ಟಿಕೆಟ್ ಇರುತ್ತೆ. ಫ್ರೆಂಡ್ಸ್, ಪ್ಲಾಟ್ಫಾರಮ್ ನಂಬರ್ 1ನಿಂದ ಈ ಬಸ್ಸುಗಳು ವಿರಾಜಪೇಟೆಗೆ ಹೊರಡುತ್ತೆ. ಫ್ರೆಂಡ್ಸ್, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಂದ ನಾವು ವಿರಾಜಪೇಟೆ ತಲುಪೋದಕ್ಕೆ ಸುಮಾರು 5:15 ಗಂಟೆ ಜರ್ನಿ ಟೈಮ್ ಆಗುತ್ತೆ. ಫ್ರೆಂಡ್ಸ್, ನಾವು ನೈಟ್ 10 ಗಂಟೆಗೆ ಹತ್ತಿದ್ವಿ, ವಿರಾಜಪೇಟೆಗೆ ಬಂದು ಇಳ್ಕೊಂಡಿದ್ದೀವಿ. ಈಗ ಸಮಯ 3:30 ಆಗಿದೆ. ಇಲ್ಲಿಂದ ನಮಗೆ 4 ಗಂಟೆಗೆ ಇರಿಟಿ ಅನ್ನುವ ಊರಿಗೆ ಬಸ್ ಫೆಸಿಲಿಟಿ ಇದೆ. ಇಲ್ಲಿಗೆ 1.5 ಅವರ್ ಜರ್ನಿ ಆಗುತ್ತೆ. ಈಗ ನಾವು ವೋಲ್ವೋ ಬಸ್ ಒಂದು ಬರುತ್ತೆ, ಅದರಲ್ಲಿ ಪ್ರಯಾಣ ಮಾಡ್ತೀವಿ. ಈ ವೋಲ್ವೋ ಬಸ್ಸಲ್ಲಿ ಒಂದು ವ್ಯಕ್ತಿಗೆ 102 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡಿದ್ರು. ನಮ್ಮನ್ನು ಕರ್ಕೊಂಡೋಗಿ ಇರಿಟಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟರು. ಈ ಇರಿಟಿ ಬಸ್ ಸ್ಟ್ಯಾಂಡ್ನಿಂದ ನಾವು ಇನ್ನೊಂದು ಬಸ್ ಹತ್ತಿ ಕೊಟ್ಟಿಯೂರಿಗೆ ಹೊರಟಿವಿ. ಇಲ್ಲಿ ಒಂದು ವ್ಯಕ್ತಿಗೆ 50 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡಿದ್ರು. 1 ಅವರಲ್ಲಿ ಕರ್ಕೊಂಡೋಗಿ ನಮ್ಮನ್ನು ಕೊಟ್ಟಿಯೂರು ಹತ್ರ ಬಿಟ್ಟರು. ನಾವಿವಾಗ ದೇವಸ್ಥಾನದ ಹತ್ರ ಹೊರಡ್ತಾ ಇದ್ದೀವಿ. ಬಸ್ ಇಳಿದ ಮೇಲೆ 10 ನಿಮಿಷ ನಾವು ವಾಕ್ ಮಾಡ್ಕೊಂಡು ಮುಂದೆ ಹೋಗಬೇಕು. ನಮಗೆ ಇಲ್ಲಿ ನದಿ ಕಾಣಿಸ್ತಾ ಇದೆಯಲ್ಲ, ಈ ನದಿ ಬಂದ್ಬಿಟ್ಟು ಬಾವಲಿ ನದಿ ಅಂದ್ಬಿಟ್ಟು. ಈ ಬಾವಲಿ ನದಿಗೆ 2 ಸೇತುವೆಗಳಿದೆ. ಈ ಕಡೆ ಒಂದು ಸೇತುವೆ, ಆ ಕಡೆ ಒಂದು ಸೇತುವೆ. ಈ ಕಡೆ ಇರೋ ಒಂದು ಸೇತುವೆ ಇಕ್ಕರೆ ದೇವಸ್ಥಾನಕ್ಕೆ ಹೋದರೆ, ಆ ಕಡೆ ಇರೋ ಸೇತುವೆ ಅಕ್ಕರೆ ದೇವಸ್ಥಾನಕ್ಕೆ ಹೋಗುತ್ತೆ. ಇನ್ನೊಂದು ಫ್ರೆಂಡ್ಸ್, ಇಕ್ಕರೆ ದೇವಸ್ಥಾನ ತೆಗೆದಿದ್ದರೆ ಅಕ್ಕರೆ ದೇವಸ್ಥಾನ ಮುಚ್ಚಿರುತ್ತೆ, ಅಕ್ಕರೆ ದೇವಸ್ಥಾನ ತೆಗೆದಿದ್ದರೆ ಇಕ್ಕರೆ ದೇವಸ್ಥಾನ ಮುಚ್ಚಿರುತ್ತೆ. ಆದ್ದರಿಂದ ಫ್ರೆಂಡ್ಸ್, ನಾವಿವಾಗ ಅಕ್ಕರೆ ದೇವಾಲಯಕ್ಕೆ ಹೋಗೋಣ. ಈ ಅಕ್ಕರೆ ದೇವಾಲಯ ವರ್ಷದಲ್ಲಿ ಬರೀ 28 ದಿನ ಮಾತ್ರ ಓಪನ್ ಇರುತ್ತೆ. ಮಿಕ್ಕಿದ್ದು 11 ತಿಂಗಳು ಇಕ್ಕರೆ ದೇವಾಲಯ ಓಪನ್ ಇರುತ್ತೆ. ಜನ ಮರಳೋ ಜಾತ್ರೆ ಮರಳೋ ಅನ್ನುವ ರೀತಿ ಇಲ್ಲಿ ಜನಸಾಗರವು ತಂಡೋಪತಂಡವಾಗಿ ಬರೋದನ್ನು ನೋಡ್ತಾ ಇದ್ದರೆ ಈ ಸ್ಥಳಕ್ಕೆ ತುಂಬ ಮಹಿಮೆ ಇದ್ದಾಗಿದೆ. ಈ ಸ್ಥಳದ ಮಹಿಮೆ ಏನಂತಂದರೆ, ನಾವು 51 ಶಕ್ತಿಪೀಠಗಳನ್ನು ದರ್ಶನ ಮಾಡ್ತೀವಲ್ಲ, ಆ 51 ಶಕ್ತಿಪೀಠಗಳ ಮೂಲ ಸ್ಥಾನವೇ ಇದು. ಇದರ ಪುರಾಣದ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಪುರಾಣದ ಪ್ರಕಾರ ಹಿಂದೆ ಮಹಾಮುನಿಗಳು, ಋಷಿಗಳು ಒಂದು ಸುದೀರ್ಘವಾದ ಯಾಗವನ್ನು ಮಾಡುತ್ತಾರೆ. ಈ ಯಾಗಕ್ಕೆ ಎಲ್ಲ ದೇವಾನುದೇವತೆಗಳನ್ನು ಕರೆದಿರುತ್ತಾರೆ. ಈ ಯಾಗದ ಸಮಯದಲ್ಲಿ ಬ್ರಹ್ಮದೇವರು, ಶಿವನು ಬಂದಿರುತ್ತಾರೆ. ಈ ಎಲ್ಲ ದೇವಗಣಗಳಿಗೆ ಮುಖ್ಯಸ್ಥನಾಗಿ ಪ್ರಜಾಪತಿಯು ಬಂದಿರುತ್ತಾರೆ. ಈ ಪ್ರಜಾಪತಿಯು ಬ್ರಹ್ಮದೇವರ ಪುತ್ರರಾಗಿರುತ್ತಾರೆ. ಇವರ ಮಗಳಾದ ಅಂದರೆ ಪ್ರಜಾಪತಿಯ ಮಗಳು ಬಂದು ದಾಕ್ಷಾಯಿಣಿಯಾಗಿರುತ್ತಾರೆ. ಈ ದಾಕ್ಷಾಯಿಣಿ ದೇವಿಯನ್ನು ನಮ್ಮ ಶಿವನು ಮದುವೆಯಾಗಿರುತ್ತಾನೆ. ಈ ಯಾಗಕ್ಕೆ ಪ್ರಜಾಪತಿಯು ಬಂದಾಗ ಎಲ್ಲ ದೇವಾನುದೇವತೆಗಳು ಎದ್ದು ನಮಸ್ಕರಿಸುತ್ತಾರೆ. ಆದರೆ ನಮ್ಮ ಬ್ರಹ್ಮದೇವರು ಮತ್ತು ಶಿವದೇವರು ಇವರು ಎದ್ದು ನಮಸ್ಕರಿಸುವುದಿಲ್ಲ. ಆದ್ದರಿಂದ ಪ್ರಜಾಪತಿಗೆ ಕೋಪ ಬಂದು ಶಿವನನ್ನು
ನಾನಾ ನಿಂದನೆ ಮಾಡಿ ಬೈದು ಶಾಪ ಕೊಟ್ಟು ಅಲ್ಲಿಂದ ಹೊರಡುತ್ತಾರೆ. ಸತೀದೇವಿಗೆ ಈ ಎಲ್ಲ ವಿಚಾರ ತಿಳಿದು ಬರುತ್ತದೆ. ತನ್ನ ತಂದೆಯ ಅಹಂಕಾರಿಕ ಮಾತುಗಳು ಮತ್ತು ಶಿವನಿಂದನೆಯ ಬಗ್ಗೆ ಆಕೆ ತುಂಬ ಕೋಪಗೊಳ್ಳುತ್ತಾಳೆ. ದಕ್ಷ ಪ್ರಜಾಪತಿಯು ಒಂದು ಯಾಗವನ್ನು ಮಾಡುತ್ತಾರೆ. ಆಗ ಎಲ್ಲ ದೇವಾನುದೇವತೆಗಳಿಗೆ ಆಮಂತ್ರಣವನ್ನು ಕಳಿಸಿ ಬರಮಾಡಿಕೊಳ್ಳುತ್ತಾರೆ. ತನ್ನ ಮಗಳಾದ ದಾಕ್ಷಾಯಿಣಿ ಮತ್ತು ಅಳಿಯನಾದ ಶಿವನನ್ನು ಆತನು ಕರೆಯುವುದಿಲ್ಲ. ಈ ವಿಚಾರ ಗೊತ್ತಾದ ಸತೀದೇವಿಯು ಶಿವನಲ್ಲಿ ಮೊರೆಯಿಟ್ಟು ತಾನು ಆ ಯಾಗಕ್ಕೆ ಹೋಗಿ ಬರುವುದಾಗಿ ಅಪ್ಪಣೆ ಕೊಡು ಎಂದು ಕೇಳುತ್ತಾಳೆ. ಆದರೆ ಶಿವಪ್ರಭುವು ನಾನು ಕೊಡುವುದಿಲ್ಲ, ನೀನು ಹೋಗಬೇಡ, ನೀನು ಹೋದರೆ ಅಲ್ಲಿ ಅಪಮಾನ ಆಗುತ್ತೆ ಅಂತ ಎಷ್ಟು ಹೇಳಿದರೂ ಕೇಳದೆ ಸತೀದೇವಿಯು ತನ್ನ ತಂದೆ ನಡೆಸುತ್ತಿರುವ ಯಾಗಕ್ಕೆ ಹೊರಡುತ್ತಾಳೆ. ದಕ್ಷ ಪ್ರಜಾಪತಿಯು ಮಾಡುತ್ತಿರುವ ಯಾಗಕ್ಕೆ ಸತೀದೇವಿಯವರು ಬರ್ತಾರೆ. ಅಲ್ಲಿಗೆ ಅವರು ಬಂದಾಗ ದಕ್ಷ ಪ್ರಜಾಪತಿಯು ಆಕೆಯನ್ನು ಗೌರವಿಸದೆ ಶಿವನಿಂದನೆಯನ್ನು ಮಾಡಿ ಆಕೆಯನ್ನು ನಿಂದಿಸುತ್ತಾನೆ. ಆಗ ಆ ಕೋಪವನ್ನು ತಡೆದುಕೊಳ್ಳದ ಸತೀದೇವಿಯು ಅಲ್ಲಿ ಉರಿಯುತ್ತಿರುವ ಅಗ್ನಿಜ್ವಾಲೆಯಲ್ಲಿ ಬಿದ್ದು ತಮ್ಮ ಪ್ರಾಣವನ್ನು ಅರ್ಪಿಸುತ್ತಾರೆ. ಈ ವಿಚಾರ ತಿಳಿದ ಶಿವಪ್ರಭುವು ಕೋಪಗೊಂಡು ರುದ್ರರೂಪವನ್ನು ತಾಳಿ ತನ್ನ ಜಟದಿಂದ ವೀರಭದ್ರನನ್ನು ಸೃಷ್ಟಿ ಮಾಡಿ ಈ ಯಾಗ ನಡೆಯುತ್ತಿರುವ ಸ್ಥಳಕ್ಕೆ ಕಳಿಸಿ ಅಲ್ಲಿರುವ ಎಲ್ಲರನ್ನೂ ನಿರ್ಮೂಲನೆ ಮಾಡಲು ಹೇಳುತ್ತಾನೆ. ವೀರಭದ್ರ ಸ್ವಾಮಿಯು ಈ ಯಾಗ ಮಾಡುವ ಸ್ಥಳಕ್ಕೆ ಬಂದು ಇಲ್ಲಿರುವವರನ್ನೆಲ್ಲ ಕತ್ತರಿಸಿ ರಕ್ತದೋಕುಳಿ ಆಡಿ ದಕ್ಷಪ್ರಭುವನ್ನು ತಲೆ ತಿರುವಿ ಯಜ್ಞಕುಂಡದಲ್ಲಿ ಹಾಕಿ ಸಾಯಿಸ್ತಾನೆ. ಈ ವಿಚಾರ ತಿಳಿದ ನಂತರ ಶಿವನು ಅಲ್ಲಿಗೆ ಬಂದು ಪಾರ್ವತಿ ದೇವಿಯ ಕಳೇಬರವನ್ನು ತೆಗೆದುಕೊಂಡು ರುದ್ರತಾಂಡವ ಮಾಡಲು ಶುರು ಮಾಡ್ತಾನೆ. ಶಿವನ ಈ ರುದ್ರತಾಂಡವಕ್ಕೆ ಬ್ರಹ್ಮಾಂಡವೇ ತತ್ತಳಿಸುತ್ತೆ. ಇದನ್ನು ಕಂಡ ಬ್ರಹ್ಮದೇವರು ವಿಷ್ಣುದೇವರು ಬಂದು ಈ ರುದ್ರತಾಂಡವವನ್ನು ನಿಲ್ಲಿಸಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಶಿವನನ್ನು ಶಾಂತಯುತವಾಗಿ ಮಾಡಲು ಪ್ರಯತ್ನಿಸುತ್ತಾರೆ. ಈ ವಿಷ್ಣುದೇವರು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಈ ರುದ್ರತಾಂಡವನ್ನು ನಿಲ್ಲಿಸುವ ಪ್ರಯತ್ನ ಮಾಡ್ತಾರೆ. ಆಗ ಈ ಸುದರ್ಶನ ಚಕ್ರವು ಸತೀದೇವಿಯನ್ನು 51 ಭಾಗಗಳಾಗಿ ಮಾಡಿ ದೇಶದ 51 ಶಕ್ತಿಪೀಠವಾಗಿ ನಮ್ಮ ದೇಶದಲ್ಲಿ ನೆಲೆಸಿದೆ. ಆದಿಗುರು ಶಂಕರಾಚಾರ್ಯರು ಈ ಘಟನೆಯನ್ನು ಜನಗಳಿಗೆ ತಿಳಿಸಿ ಅಷ್ಟು ಪವಿತ್ರವಾದ ಸ್ಥಳವಿದೆ ಎಂದು ತಿಳಿಸಿ ಇಲ್ಲಿ ಇದೇ ರೀತಿ ನಿಯಮಾನು ಪ್ರಕಾರ ಪೂಜೆಗಳನ್ನು ನಡೆಯಬೇಕಂತ ಅಲ್ಲಿನ ಜನಕ್ಕೆ ಅವರು ತಿಳಿಸಿದ್ದರಿಂದ ಆಗಿನ ಕಾಲದಿಂದಲೂ ಈಗಿನವರೆಗೂ ಅಲ್ಲಿ 28 ದಿನಗಳು ಪೂಜೆ ನಡೆಯುತ್ತದೆ. ಆದ್ದರಿಂದಲೇ ಜನಗಳು ಇಲ್ಲಿ ತಂಡೋಪತಂಡವಾಗಿ ಬಂದು ಇಲ್ಲಿ ದೇವರನ್ನು ನಮಿಸಿ ದೇವರ ದರ್ಶನ ಮಾಡಿಕೊಂಡು ತಮ್ಮ ಕಷ್ಟಗಳನ್ನು ನೀಗಿಸಿಕೊಳ್ಳುತ್ತಾರೆ ಫ್ರೆಂಡ್ಸ್. ಆದ್ದರಿಂದ ನೀವು ಉಳಿದಿರೋ ಈ 11 ದಿನದೊಳಗೆ ಹೋಗಿ ಈ ದೇವರ ದರ್ಶನ ಮಾಡಿಕೊಂಡು ನಿಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದೇ ನನ್ನ ಉದ್ದೇಶ ಫ್ರೆಂಡ್ಸ್.